ಇನ್ನು ಬೆಳಗ್ಗೆ 10 ಗಂಟೆಗೆ ಬ್ಯಾಂಕ್ ಜನಾರ್ದನ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಸುಲ್ತಾನ್ ಪಾಳ್ಯ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಬ್ಯಾಂಕ್ ಜನಾರ್ದನ್ ಅವರ ಪುತ್ರ ಮಾಹಿತಿಯನ್ನ ನೀಡಿದ್ದಾರೆ. ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ಕೊನೆಯುಸಿರೆಳೆದಿದ್ದು ಕಿರುತೆರೆಯಲ್ಲಿ ಹಾಗೂ ಹಿರಿತೆರೆಯಲ್ಲಿ ಎರಡರಲ್ಲೂ ಕೂಡ ತಮ್ಮ ಅಭಿನಯದ ಮೂಲಕ ಜನರನ್ನ ರಂಜಿಸ್ತಾ ಇದ್ದ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ಕೊನೆಯುಸಿರೆಳೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಹಿರಿಯ ನಟರಾಗಿದ್ದಂತಹ ಬ್ಯಾಂಕ್ ಜನಾರ್ದನ್ ಅವರು ಕೊನೆಯುಸಿರೆಳೆದಿದ್ದಾರೆ. ಇದೀಗ ಅವರ ಪಾರ್ಥಿವ ಶರೀರ ಅವರ ನಿವಾಸದ ಬಳಿ ಇದೆ ಎನ್ನುವ ಮಾಹಿತಿ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡೋದಾದ್ರೆ ಖಂಡಿತ ಪ್ರತೀಕ್ಷ, ಮತ್ತೊಂದು ನೋವಿನ ಸಂಗತಿ ಸ್ಯಾಂಡಲ್ವುಡ್ಗೆ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಹಿರಿಯ ಕಲಾವಿದರು ಬ್ಯಾಂಕ್ ಜನಾರ್ದನ್ ಅವರು. ಯಾಕಂದ್ರೆ 80-90ರ ದಶಕದಲ್ಲಿ ತುಂಬಾ ಡಿಮ್ಯಾಂಡಿಂಗ್ ಇದ್ದಂತಹ ನಟ. ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊತಿರೋ ಅವರ ಪಾತ್ರವನ್ನು ಇಷ್ಟಪಡ್ತಾ ಇದ್ರು ಜನ. 2023ರಲ್ಲಿ ಅಂದ್ರೆ ಒಂದು 2 ವರ್ಷದ ಹಿಂದೆ ಕೂಡ ಇದೇ ತರ ಒಂದು ಅನಾರೋಗ್ಯದ ಕಾರಣದಿಂದ ಇದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾರೆ. ಆ ನಂತರದಲ್ಲಿ ಅಂದ್ರೆ ಟಿವಿ ಆರ್ಟಿಸ್ಟ್ಗಳು ಒಂದಷ್ಟು ಜನ ಸಹಾಯ ಮಾಡಿ ಅವ್ರನ್ನ ಅನಾರೋಗ್ಯದಿಂದ ಮತ್ತೆ ಚೇತರಿಸಿಕೊಂಡು ಹೊರಗಡೆ ಕರ್ಕೊಂಡು ಬಂದಿರ್ತಾರೆ. ಬಟ್ ಇತ್ತೀಚೆಗೆ ಅಂದ್ರೆ ತೀರಾ ಆರೋಗ್ಯ ಕಂಡು ಬಂದ ಹಿನ್ನೆಲೆಯಲ್ಲಿ ಈ ಹಾಸ್ಪಿಟಲ್ಗೆ ಒಂದು ವಾರದ ಹಿಂದೆ ಅಷ್ಟೇ ಅವ್ರಿಗೆ ಮತ್ತೆ ಒಂದು ಸಾರಿ ಚಿಕಿತ್ಸೆಗೆ ಅಂತ ಸೇರಿಸಿರ್ತಾರೆ. ಬಟ್ ಅದು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಿಗ್ಗೆ 2:30 ಸುಮಾರಿಗೆ ನಿಧನರಾಗಿದ್ದಾರೆ. ಪ್ರತೀಕ್ಷಾ, ಲೋಕೇಶ್, ಏನು ಆರೋಗ್ಯ ಸಮಸ್ಯೆ ಇತ್ತು? ನೀವು ಹೇಳಿದಾಗೆ ಕಳೆದ ವರ್ಷ ಅವರಿಗೆ ಹೃದಯಾಘಾತವಾಗಿತ್ತು, ಆದ್ರೆ ಈಗ ಮತ್ತೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಏನ್ ಸಮಸ್ಯೆ ಆಗಿತ್ತು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಖಂಡಿತ ಪ್ರತೀಕ್ಷೆ, ಯಾಕಂದ್ರೆ ಕಳೆದ ಬಾರಿ ಲಘು ಹೃದಯಾಘಾತ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಸ್ಟಂಟ್ ಅನ್ನು ಅಳವಡಿಸಲಾಗಿರುತ್ತೆ. ಸೇಮ್ ಈ ಬಾರಿಯೂ ಕೂಡ ಅದೇ ರೀತಿ ಯಾಕಂದ್ರೆ ವಯೋಸಹಜ ಸಮಸ್ಯೆ ಏನಿದೆ, ಹೃದಯ ಸಂಬಂಧಿ ಕಾಯಿಲೆ, ಸೊ ಇದರಿಂದ ಸಿಕ್ಕಾಪಟ್ಟೆ ಬಳಲ್ತಾ ಇದ್ರು. ಮತ್ತೆ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದ ಕಾರಣದಿಂದ ಈ ರೀತಿಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಫಲಕಾರಿಯಾಗಿದೆ ಇವತ್ತು ನಿಧನರಾಗಿದ್ದಾರೆ. ಪ್ರತೀಕ್ಷಾ, ಲೋಕೇಶ್, ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಲಾಗಿದೆ? ಎಷ್ಟು ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ? ಖಂಡಿತ ಶಿಕ್ಷಾ, ಅಂದ್ರೆ ಈಗಷ್ಟೇ ಏನು ಸಾವಿನ ಸುದ್ದಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸೊ ಈ ಒಂದು ಸಂಬಂಧಪಟ್ಟಂತೆ ಇಷ್ಟರಲ್ಲಿ ಯಾವ್ದು ದರ್ಶನಕ್ಕಾಗ್ಲಿ ಅಂತಿಮ ದರ್ಶನಕ್ಕಾಗ್ಲಿ ಯಾವ ರೀತಿಯ ವ್ಯವಸ್ಥೆ ಮತ್ತೊಂದು ಕೆಲವೇ ಗಂಟೆಗಳಲ್ಲಿ ಕೆಲವೇ ವೇಳೆಯಲ್ಲಿ ತಿಳಿದು ಬರಲಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.